ಹಲೋ ಡಿಯೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇದು ನಿನ್ನೆ ವಿಡಿಯೋನ ಕಂಟಿನ್ಯೂಷನ್ ವಿಡಿಯೋ. ನೋಡೋಣ ಬನ್ನಿ. ಮಕ್ಕಳಿರೋ ಸದಾ ಬಂಧು ಬಳಗ, ಸ್ನೇಹಿತರು, ಆತ್ಮೀಯರು ತುಂಬಿರುವಂತಹ ತುಂಬು ಕುಟುಂಬವದು. ಸಣ್ಣ ಪುಟ್ಟ ವಿಷಯಗಳನ್ನೇ ಅಮೂಲ್ಯವೆನ್ನುವಂತೆ ಆಸ್ವಾದಿಸುತ್ತಾರಿಲ್ಲಿ. ಆದಿಯೊಬ್ಬನು ಸ್ವಲ್ಪ ಹೊರಟ, ಹಾಗೆ ಬಿಗಿ ಮುಗ್ದವನು. ಅವನನ್ನು ಬಿಟ್ಟರೆ ಬೇರೆಲ್ಲರೂ ಸದಾ ನಗ್ನಗ್ತಾ ಇರುವವರು. ಈ ಮನೆಯ ಮುಖ್ಯವಾದ ಸೂತ್ರಧಾರಿಣಿ ಮಮತಾ ಅವರದ್ದು. ನಿಜವಾಗಿಯೂ ಬಂದು ಬಗೆಯ ಆಕರ್ಷಣೀಯ ಮತ್ತು ಮಾದರಿಯ ವ್ಯಕ್ತಿತ್ವ. ಹೆಚ್ಚಿನ ವಿದ್ಯಾವಂತರಲ್ಲದಿದ್ದರೂ ಅಸಾಧಾರಣ. ಅದೇಕೋ ತನ್ನೊಂದಿಗೆ ಅಷ್ಟೇ ಕಷ್ಟ ಇರುವ ಆದಿಯ ಮನಗೆಲ್ಲಲು ಅವನಿಗೆ ತುಂಬ ಪ್ರೀತಿ ಪಾತ್ರರಾದ ಅವನ ತಾಯಿಯೊಂದಿಗೆ ಹತ್ತಿರವಾದರೆ ಮಾತ್ರ ಸಾಧ್ಯವಾಗಬಹುದೆನ್ನುವ ಆಲೋಚನೆ ನಮ್ಮ ಕೃತಿದಾಗಿತ್ತು. ಹೀಗಾಗಿ ಬಿಡುವಿನ ವೇಳೆಯನ್ನು ಅವ್ರ ಜೊತೆ ಕಳೆಯೋದಕ್ಕೆ ಸಹಾಯ ಮಾಡಲು ಯೋಚಿಸಿ, ಅವರ ಮೂಲಕ ಆದಿಯ ಬಗ್ಗೆ, ಅವನ ಇಷ್ಟಾನಿಷ್ಟಗಳ ಬಗ್ಗೆ, ಅವನ ಮನಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಬಹುದೆಂದು ಮುಂದಾಲೋಚನೆ ಮಾಡಿದ್ಲು. ಹಾಗೆ ಮಮತಾರವರು ಸೊಸೆಯ ಕೈ ಹಿಡಿದು ಚೇರ್ನಲ್ಲಿ ಕೂರಿಸಿ, ಏನು ಸಮಾಚಾರ ಕೃತಿ, ಇವತ್ತು ಕೆಲಸಕ್ಕೆ ರಜೆ ಇದೆ ಅಲ್ವಾ, ಯಾಕಿಷ್ಟು ಬೇಗ ಕೆಳಗೆ ಬಂದೆ, ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕಿತ್ತು ಅಂತ ಅಕ್ಕರೆಯಿಂದ ಹೇಳ್ತಾ ಕಾಫಿ ಕೊಟ್ಟವರು ಅವಳ ಮುಖವನ್ನೇ ನೋಡಿದ್ರು. ಅವಳ ಮುಖದಲ್ಲಿ ಹೊಸದೊಂದು ಕಳೆ ಕಾಣಿಸ್ತಿದೆ ಅನ್ನಿಸ್ತು ಅವರ ಸೂಕ್ಷ್ಮ ದೃಷ್ಟಿಗೆ. ಮನೆಯಲ್ಲಿ ಕೆಲಸದವ್ರ ಎದುರಿಗೆ ಯಾವುದನ್ನು ಕೇಳೋದು ಬೇಡವೆಂದ್ಕೊಂಡು ಸುಮ್ಮನಾದರು. ಹಾಗೆ ದಂಪತಿಗಳ ನಡುವೆ ಇದ್ದ ವೈಮನಸ್ಯ ಸರಿ ಹೋಗಿರಬಹುದಾ ಎನ್ನುವ ಸಣ್ಣ ಊಹೆಯು ಅವರಲ್ಲಿ ಮೂಡಿತ್ತು. ಅದಕ್ಕೆ ನಿಮ್ಮ ಬರ್ತ್ಡೇ ಪಾರ್ಟಿನ ಇವತ್ತು ಕೊಡ್ತೀನಿ ಅಂದಿದ್ರಿ, ನೆನಪಿದೆ ತಾನೇ, ತುಂಬ ಇಂಟ್ರೆಸ್ಟಿಂದ ಕಾಯ್ತಾ ಇದ್ದೀವಿ ಅಂತ ನಿಶಾ ಹೇಳ್ದಾಗಲೇ ಕೃತಿಗೆ ನಿನ್ನೆ ತಾನು ಅವಳಿಗೆ ಮಾತು ಕೊಟ್ಟಿದ್ದು ನೆನಪಾದದ್ದು. ಓ ಗಾಡ್, ಈ ವಿಷಯ ಮರ್ತು ಬಿಟ್ಟು ಅಮ್ಮನ ಮನೆಗೆ ಹೋಗೋದಕ್ಕೆ ತಯಾರಾಗಿದ್ನಲ್ಲ, ಎಂಥ ಮರವು ತನಗೆ. ಹೇಗಿದ್ದರೂ ನಾಳೆ ಸಂಡೇ, ಅಲ್ಲಿಗೆ ನಾಳೆ ಹೋದ್ರಾಯ್ತು, ಆಮೇಲೆ ಮಮ್ಮ ಕಾಲ್ ಮಾಡಿ ಹೇಳೋಣ, ಇವತ್ತು ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಿಡೋಣ ಅಂದ್ಕೊಂಡ್ಳು. ಈಗ ಮರ್ತುಬಿಟ್ಟೆ, ಸಾರಿ ಅಂತೆಲ್ಲ ಹಳೆ ರಾಗ ಹಾಡಬಾರ್ದು, ಇವತ್ತು ನಮಗೆಲ್ಲ ಪಾರ್ಟಿ ಬೇಕಷ್ಟೆ ಅಂತ ನಿಶಾ ಮತ್ತು ಶಶಾಂಕ್ ಒಕ್ಕೊರಳದಿಂದ ಕೂಗ್ತಿದ್ರು. ಅಷ್ಟರಲ್ಲೇ ಕೃತಿ, ಖಂಡಿತ ಹಾಗೆಲ್ಲ ಹೇಳಲ್ಲ, ಎಲ್ಲಿ ಎಷ್ಟು ಹೊತ್ತಿಗೆ ಅಂತ ನೀವೇ ಡಿಸೈಡ್ ಮಾಡಿ ಹೇಳಿ, ಓಕೆನಾ ಅಂದಾಗ ಇಬ್ಬರು ಅದ್ರ ಬಗ್ಗೆಯೇ ಚರ್ಚೆಯಲ್ಲಿ ಮುಳುಗಿದ್ರು. ಎಲ್ರದು ಬೆಳಗಿನ ತಿಂಡಿ ಆದರೂ ಆದಿ ಸುಳ್ವೇ ಇರಲಿಲ್ಲ. ಅತ್ತೆಗೆ ಸಹಾಯ ಮಾಡ್ತಾ ಅಡುಗೆ ಕೋಣೆಯಲ್ಲೇ ಉಳಿದಿದ್ದ ಕೃತಿಯು ಮೇಲೆ ಹೋಗಿರಲಿಲ್ಲ. ಅಪ್ಪ, ಇಷ್ಟು ಕೆಲಸವನ್ನು ಅದು ಹೇಗೆ ದಿನವೂ ಸ್ವಲ್ಪನೂ ಬೇಸರವಿಲ್ಲದೆ ಮಾಡ್ತೀರಾ, ಇದಕ್ಕೆ ಹೋಲಿಸಿದ್ರೆ ನಮ್ಮ ಪ್ರೋಗ್ರಾಮಿಂಗ್ ಕೆಲಸವೇ ಬೆಟರ್, ಇದೇನು ದಿನಪೂರ್ತಿ ಮಾಡಿದ್ರೂ ಮುಗಿಯೋದು ಕತೆ ಅನಿಸುತ್ತೆ. ಬೆಳಿಗ್ಗೆ ಟೀ ಕಾಫಿ ತಿಂಡಿ ರೆಡಿ ಮಾಡು, ಅದಾದ ನಂತರ ಮಧ್ಯಾಹ್ನದ ಊಟ ತಯಾರಿಸು, ಮತ್ತು ಸಂಜೆ ಕಾಫಿ ಟೀ ಸ್ನ್ಯಾಕ್ಸ್ ಮಾಡೋದ್ರಲ್ಲಿ ಬ್ಯುಸಿ, ನಂತರ ರಾತ್ರಿ ಅಡುಗೆ ಮಾಡೋದು, ಎಲ್ರಿಗೂ ಬಡಿಸೋದು, ಮರುದಿನ ಬೆಳಗಿನ ತಿಂಡಿಗೆ ತರಕಾರಿ ಹೆಚ್ಚಿಟ್ಕೊಳ್ಳೋದು, ಮನೆಗೆ ಬರೋ ಅತಿಥಿಗಳಿಗೆ ಉಪಚಾರಿಸೋದು, ಕೆಲಸದವ್ರನ್ನ ನೋಡ್ಕೊಳ್ಳೋದು, ಕಿಚನ್ ಕ್ಲೀನಿಂಗ್. ಅಪ್ಪಬ್ಬಾ ಅತ್ತೆ, ನೀವು ನಿಜಕ್ಕೂ ಗ್ರೇಟ್, ತುಂಬ ಪೇಷನ್ಸ್ ಇದೆ ನಿಮಗೆ. ಮಮತಾರೊಂದಿಗೆ ಇವತ್ತು ತುಂಬ ಹೊತ್ತು ಕಳೆದಿದ್ದಳಲ್ಲ, ಕೆಲಸದಲ್ಲಿನ ಅವರ ಚುರುಕುತನ, ತಾಧ್ಯಾತ್ಮತೆಯನ್ನು ನೋಡಿದ ಕೃತಿ ಅವರನ್ನು ಮುಕ್ತವಾಗಿ ಹೊಗಳಿದ್ಲು. ಪ್ರತಿಯಾಗಿ ಅವಳತ್ತ ನೋಡಿ ಸುಮ್ಮನೆ ಮುಗುಳ್ನಗೆ ಬೀರಿದ್ರು ಮಮತಾ. ನಿಶಾ, ಅಯ್ಯೋ ಅದಕ್ಕೆ ನಮ್ಮ ಅಮ್ಮನ ಟ್ಯಾಲೆಂಟ್ ಬರೀ ಇಷ್ಟೇ ಅಲ್ಲ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಮತ್ತು ಎಲ್ಲ ಥರದ ಪುಡಿಗಳು, ಇವು ಯಾವುದನ್ನು ಅಮ್ಮ ಹೊರಗಿಂದ ತರಲ್ಲ, ಎಲ್ಲ ಮನೆಯಲ್ಲೇ ಮಾಡೋದು. ತನ್ನ ಅಮ್ಮನ ಟ್ಯಾಲೆಂಟ್ ಬಗ್ಗೆ ಅಭಿಮಾನದಿಂದ ಹೇಳ್ತಿದ್ಲು. ಪಪ್ಪ ಮತ್ತು ಆದಿ ಅಣ್ಣ ಹೊರಗೆ ಊಟ ಮಾಡೋದಿಲ್ಲ, ಎಷ್ಟು ಹೊತ್ತಾದರೂ ಅವ್ರಿಗೆ ಅಮ್ಮನ ಕೈ ಅಡುಗೆನೇ ಆಗಬೇಕು. ನಾನು ಶಶಾಂಕ್ ಮಾತ್ರ ಯಾವಾಗಾದರೂ ಮನಸ್ಸಿಗೆ ಹೊರಗೆ ಹೋಗಿ ತಿಂದು ಬರ್ತೀವಿ ಅಥವಾ ಪಾರ್ಸೆಲ್ ತರಿಸ್ತೀವಿ. ಜಂಕ್ ಫುಡ್ ಇಷ್ಟಪಟ್ಟು ತರಿಸಿ ತಿಂತೀವಿ, ಆದರೆ ಅಣ್ಣ ಈ ಜಂಕ್ ಫುಡ್ಸ್ ಇಷ್ಟಪಡಲ್ಲ. ಅಮ್ಮನ ಕೈಯಿಂದ ಅನ್ನ ತಿಳಿ ಸಾರು ತಿಂದರೂ ಅವ್ರಿಗೆ ಅದೇ ಮೃಷ್ಟಾನ್ನ. ಅಣ್ಣ ಅಂತೂ ಒಂದೊಂದು ಸಲ ರಾತ್ರಿ ಬರೋದು ಲೇಟ್ ಆಯ್ತಂದರೆ ಅಷ್ಟು ಹೊತ್ತಿನಲ್ಲಿ ಅಮ್ಮನ ಎಬ್ಬಿಸಿ ಅಡುಗೆ ಮಾಡಿಸ್ಕೊಂಡು ತಿಂದು ಮಲಗ್ತಾನೆ ಹೊರತು ಹೊರಗಡೆ ಮಾತ್ರ ತಿಂದು ಬರಲ್ಲ. ಅವರಿಬ್ಬರು ಊಟದ ವಿಷಯದಲ್ಲಿ ತುಂಬ ಪರ್ಟಿಕ್ಯುಲರ್. ನಿಶಾ ಮನೆಯವರ ರುಚಿ ಅಭಿರುಚಿಯ ಬಗ್ಗೆ ಕೃತಿಗೆ ಮಾಹಿತಿ ನೀಡ್ತಿದ್ಲು. ಇದಲ್ಲದೆ ಅವರು ತುಂಬ ಚೆನ್ನಾಗಿ ಕಸೂತಿ ಹಾಕ್ತಾರೆ, ಸೂಪರಾಗಿ ದೇವ್ರ ನಾಮ ಹೇಳ್ತಾರೆ, ರಂಗೋಲಿ ಹಾಕೋದ್ರಲ್ಲಂತೂ ಎತ್ತಿದ ಕೈ. ನಮ್ಮ ಏರಿಯಾದ ಗಣೇಶೋತ್ಸವದಲ್ಲಿ ರಂಗೋಲಿ ಕಾಂಪಿಟೇಷನ್ನಲ್ಲಿ ಯಾವಾಗಲೂ ಅಮ್ಮಂಗೆ ಫಸ್ಟ್ ಪ್ರೈಸ್.
ಮತ್ತು ನಿಮಗೆ ಗೊತ್ತಾ, ಅಮ್ಮ ಒಳ್ಳೆ ಭರತನಾಟ್ಯ ಡ್ಯಾನ್ಸರ್ ಕೂಡ. ತನ್ನ ಅಮ್ಮನ ಬಗ್ಗೆ ಹೆಮ್ಮೆಯಿಂದ ಪರಿಚಯ ಮಾಡ್ಕೊಳ್ತಿದ್ಲು ನಿಶಾ. ಓ ಹೌದಾ, ಐ ಲವ್ ಡ್ಯಾನ್ಸಿಂಗ್. ನನಗೂ ಒಂದ್ಸಲ ನೀವು ಭರತನಾಟ್ಯ ಮಾಡಿ ತೋರಿಸ್ತೀರಾ ಅಲ್ವಾ ಅತ್ತೆ? ಅವಳು ಅತ್ತೆಯನ್ನು ಕೇಳಿದಾಗ ಅವರು ಅಡ್ಡಡ್ಡ ತಲೆಯಾಡಿಸಿದ್ರು. ಇವಳು ಸುಮ್ಮನೆ ಏನೇನೋ ಹೇಳ್ತಾಳೆ ಅಂತ ನೀನು ಅದನ್ನೇ ಇಟ್ಕೊಳ್ಳೋದಾ? ಚಿಕ್ಕಂದಿನಲ್ಲಿ ಅಲ್ಪ ಸ್ವಲ್ಪ ಕಲ್ತಿದ್ದಷ್ಟೆ, ಈ ವಯಸ್ಸಲ್ಲಿ ನಾಟ್ಯ ಎಲ್ಲ ಮಾಡೋಕ್ಕಾಗುತ್ತಾ ಅನ್ನುತ್ತಾ ಹೊರಗೆ ಹೋದಾಗ ತನ್ನ ಅತ್ತಿಗೆಯ ಬಳಿ ಬಂದು ಮೆಲ್ಲನೆ ಹೇಳಿದ್ಲು. ಬಟ್ ಅಣ್ಣಂಗೆ ಇವರು ಡ್ಯಾನ್ಸ್ ಮಾಡೋದು ಇಷ್ಟವಾಗಲ್ಲ, ಅದಕ್ಕೆ ನಾನು ಶಶಾಂಕ್ ಯಾವಾಗಾದರೂ ತುಂಬ ಫೋರ್ಸ್ ಮಾಡಿದ್ರೆ ನಮಗೆ ಮಾತ್ರ ಮಾಡಿ ತೋರಿಸ್ತಾರೆ. ಓ, ಅತ್ತೆ ಕೂಡ ಈ ಹಿಟ್ಲರ್ ಮಾತು ಕೇಳ್ತಾರೇನೋ. ಮನೇಲಿ ಎಲ್ಲರೂ ಮುದ್ದು ಜಾಸ್ತಿ ಆಗಿರೋದೇ ಅವ್ನ ಕೊಬ್ಬು ಹೆಚ್ಚಾಗೋದಕ್ಕೆ ಕಾರಣ ಅನಿಸುತ್ತೆ, ಮಿಸ್ಟರ್ ಆ್ಯಟಿಟ್ಯೂಡ್ ಅಂತ ಮನದಲ್ಲೇ ಬೈದ್ಕೊಂಡ್ಳು. ಕೃತಿ ಅಂತೂ ಇನ್ನೂ ಈ ಮನೆಗೆ ಹೊಸಬಳಾಗಿದ್ದರಿಂದ ಅವಳಿಗೆ ಎಲ್ಲರ ಬಗ್ಗೆ ತಿಳಿಯುವ ಅಗತ್ಯ ಇತ್ತು. ಅದರಲ್ಲೂ ವಿಶೇಷವಾಗಿ ಆದಿಯ ಇಷ್ಟಾನಿಷ್ಟಗಳ ಬಗ್ಗೆ ತಿಳಿಯೋದಕ್ಕೆ ಕುತೂಹಲವಿತ್ತು. ಹೀಗೆ ಸುಮಾರು ಹೊತ್ತು ಅಪ್ಪ ಮತ್ತು ಅಣ್ಣನ ಬಗ್ಗೆ ಹೇಳ್ಕೊಂಡ್ಳು ನಿಶಾ. ಕೃತಿ ಅದನ್ನು ಅಷ್ಟೇ ಆಸಕ್ತಿಯಿಂದ ಕೇಳಿಸ್ಕೊಂಡ್ಳು ಕೂಡ. ಅಷ್ಟರಲ್ಲೇ ಆದೆ ಸ್ನಾನ ಮುಗಿಸಿ ತಲೆ ಒರೆಸ್ಕೊಳ್ತಾ ಅಮ್ಮ ಅಂತ ಕೂಗ್ತಾ ಬಂದಿದ್ದ. ಅಣ್ಣ ಕುತ್ಕೋ ಬಾ, ಅಮ್ಮ ಸೊಪ್ಪು ತೊಗೊಳೋಕೆ ಹೊರಗೆ ಹೋಗಿದ್ದಾರೆ, ನಾನೇ ಬಡಿಸ್ತೀನಿ ಬಾ. ನಿಶಾ ಹೇಳಿದಾಗ ಅರೆ ಕ್ಷಣ ತಂಗಿಯೊಂದಿಗೆ ಕುಳಿತು ತಿಂಡಿ ತಿಂತಿದ್ದ ಮಡದಿ ಎಡೆಗೆ ಒಂದು ಸೀರಿಯಸ್ ಲುಕ್ ಕೊಟ್ಟವನು ತಂಗಿಗೆ ಬೇಡ ಎನ್ನುವಂತೆ ಸನ್ನೆ ಮಾಡ್ತಾ ಹೊರ ನಡೆದಿದ್ದ. ಈ ಅಣ್ಣಂಗೆ ಅಮ್ಮನೇ ಬಡಿಸ್ಬೇಕು, ಮದುವೆ ಆದರೂ ಒಳ್ಳೆ ಸಣ್ಣ ಮಗು ಥರ ಅಮ್ಮನ ಹಿಂದೆ ಇರ್ತಾನೆ. ಈಗ ನೋಡಿ ಹೊರಗೆ ಹೋಗಿ ಅಮ್ಮನ್ನ ಕರ್ಕೊಂಡು ಬರ್ತಾನೆ. ನಿಶಾ ಗೊಣಗ್ತಾ ಹೇಳ್ದವಳು, ಅದಕ್ಕೆ ಇನ್ಮೇಲೆ ಈ ಅಣ್ಣಂಗೆ ನೀವು ಸ್ವಲ್ಪ ಮೂಗ್ದಾರ ಹಾಕಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ನಾಳೆ ನಂದೇ ನಡಿಬೇಕು ಅಂತಾನೆ ಅಂದಾಗ, ನಂಗೆ ಸದ್ಯಕ್ಕೆ ನಿಮ್ಮ ಅಣ್ಣನ ಮೇಲೆ ಅಷ್ಟೆಲ್ಲ ಅಧಿಕಾರ ಚಲಾಯಿಸೋ ಧೈರ್ಯ ಇನ್ನೂ ಬಂದಿಲ್ಲಮ್ಮ. ಏನು ಇಲ್ದಲೇ ನಿಮ್ಮ ಅಣ್ಣ ಇಷ್ಟು ಉರಿತಾನೆ, ಇನ್ನು ಹಾಗೆಲ್ಲ ಕಂಟ್ರೋಲ್ ಮಾಡೋಕೆ ಹೋದರೆ ಇನ್ನೇನಿಲ್ಲ, ನನ್ನ ಕತೆ ಅಷ್ಟೇ ಆಮೇಲೆ ಅಂದ್ಕೊಂಡವಳು ತಿನ್ನೋದನ್ನು ಮುಗಿಸಿ ಹೇಳೋದಕ್ಕೂ ಆದಿ ತನ್ನ ಅಮ್ಮನೊಂದಿಗೆ ಒಳ ಬರೋದಕ್ಕೂ ಸರಿ ಹೋಯಿತು. ನಿಶಾ ತನ್ನ ಅತ್ತಿಗೆ ಎಡೆ ನೋಡಿ ಕಣ್ಸನ್ನೇ ಮಾಡಿದ್ಲು. ನೋಡಿ ನಾನು ಹೇಳ್ದಂಗೆ ಆಯಿತು ಅನ್ನುವಂತೆ ಅವಳು ಸುಮ್ಮನೆ ನಕ್ಳು ಕೈ ತೊಳೆಯೋದಕ್ಕೆ ಹೋದ್ಲು. ಅಣ್ಣ ಇವತ್ತು ನೈಟ್ ಅತ್ತಿಗೆ ಕಡೆಯಿಂದ ಬರ್ತ್ಡೇ ಪಾರ್ಟಿ, ಒಳ್ಳೆ ರೆಸ್ಟೋರೆಂಟ್ ಸೆಲೆಕ್ಟ್ ಮಾಡು. ನಿಶಾ ಹೇಳಿದಾಗ ಆದಿ ಕೈ ತೊಳೆದಿದ್ದ ಹೆಂಡತಿಯವರಿಗೊಮ್ಮೆ ಹಿಂದಿನಿಂದ ನೋಡಿ, ಅದನ್ನು ಪಾರ್ಟಿ ಕೊಡಿಸೋರು ಪಾರ್ಟಿಗೆ ಹೋಗೋರು ನೀವೇ ಡಿಸೈಡ್ ಮಾಡ್ಕೋಬೇಕು, ನಾನು ಏಕೆ ಮಧ್ಯದಲ್ಲಿ ಅಂದಾಗ ಕೃತಿ ಶುರುವಾಯಿತು ಇವನ ಆ್ಯಟಿಟ್ಯೂಡ್. ಇವನಿಗೇನು ಸಪ್ರೇಟಾಗಿ ಇನ್ವೈಟ್ ಮಾಡಬೇಕಿತ್ತಾ? ಹಾಗೆ ನೋಡಿದ್ರೆ ನನ್ನ ಪರವಾಗಿ ಇವನೇ ಎಲ್ಲರೂ ಇನ್ವೈಟ್ ಮಾಡಬೇಕು, ನಾನಂತೂ ಕರೆಯೋಲ್ಲ, ಬಂದರೆ ಬರಲಿ ಇಲ್ಲಾಂದರೆ ಬಿಡಲಿ. ಕೈ ತೊಳೆಯುತ್ತಾ ಮನದಲ್ಲೇ ಬೈದ್ಕೊಂಡ್ಳು. ಏನಣ್ಣ ಹಾಗಾದರೆ ನೀನು ಪಾರ್ಟಿಗೆ ಬರೋಲ್ವಾ? ನಿಶಾ ಅಚ್ಚರಿಯಿಂದ ಕೇಳಿದಾಗ ಅವನ ಕೈಗಳನ್ನು ಕುತ್ತಿಗೆ ಹಿಂದೆ ಹಾಕಿ ಕುತ್ತಿಗೆ ಸರಿ ಮಾಡಿಕೊಂಡವ. ಅಷ್ಟಕ್ಕೂ ಪಾರ್ಟಿಗೆ ನನ್ನನ್ನು ಯಾರು ಇನ್ವೈಟ್ ಮಾಡ್ತಾರೆ ಅಂದಾಗ ತಟ್ಟೆಯಲ್ಲಿ ತಿಂಡಿ ಹಾಕ್ಕೊಂಡು ಬಂದು ಮಗನ ಮುಂದೆ ಇರಿಸಿದ ಮಮತಾ ಅವನ ಕಿವಿ ಹಿಂಡಿದ್ರು. ಯಾಕೆ ಕರಿಬೇಕು ನಿನ್ನ ಹೆಂಡತಿ ಬರ್ತ್ಡೇ ಪಾರ್ಟಿಗೆ ನೀನೇ ಎಲ್ಲರನ್ನೂ ಕರಿಬೇಕು ತಾನೆ ಅಂದಾಗ ಕೃತಿ ಸರಿಯಾಗಿ ಹೇಳಿದ್ರಿ, ನೀವೇ ಸರಿ ಈ ಅಕಾಡುಗೆ ಅಂದ್ಕೊಳ್ತಿದ್ದಾಗಲೇ ಅವನ ಫೋನ್ ರಿಂಗ್ ಆಯಿತು. ಅಮ್ಮನಿಂದ ಕರೆ ಬಂದಿತ್ತು. ಹಾಂ ಮಮ್ಮ, ಗುಡ್ ಮಾರ್ನಿಂಗ್ ಮಾತಾಡ್ತಾ ಹಾಗೆ ಅಲ್ಲಿಂದ ಹೊರಗೆ ಹೋದಾಗ ಆದಿಯ ದೃಷ್ಟಿ ಅವಳನ್ನು ಹಿಂಬಾಲಿಸಿತ್ತು. ಈ ಮುಂಚೆ ತಾನಂದುಕೊಂಡಂತೆಯೇ ತವರಿಗೆ ನಾಳೆ ಬರೋದಾಗಿ ಹೇಳಿದ್ಲು. ಇಂದು ಮಗಳು ಅಳಿಯ ಬರ್ತಾರೆ, ಮಗಳ ಬರ್ತ್ಡೇ ಚೆನ್ನಾಗಿ ಆಚರಿಸೋಣ ಅಂತ ಸಂಭ್ರಮದಲ್ಲಿದ್ದವ್ರಿಗೆ ಮಗಳ ಮಾತಿನಿಂದ ಸ್ವಲ್ಪ ನಿರಾಸೆಯಾದರೂ ನಂತರ ಪರಿಸ್ಥಿತಿಯ ಅರ್ಥ ಮಾಡಿಕೊಂಡು ಸರಿ ನಾಳೆ ಇಬ್ಬರು ತಪ್ಪದೆ ಬರಬೇಕು ಅಂದಾಗ ನಿಮ್ಮ ಅಳಿಯನನ್ನು ನೀವೇ ಕಾಲ್ ಮಾಡಿ ಕರೀರಿ ಎಂದು ಹೆತ್ತವ್ರು ಹೇಳಿದ್ಲು ಕೃತಿ. ಇಷ್ಟೇ ಅಲ್ವಾ ಮದುವೆ ಆದಮೇಲೆ ಹುಡುಗಿರ ಪರಿಸ್ಥಿತಿ. ಸ್ವಲ್ಪ ಹೊತ್ತು ಕುಶಲವಾಗಿ ಹರಟಿದ ಸುಹಾಸಿನಿ ನಂತರ ಏನನ್ನೂ ನೆನಪು ಮಾಡಿಕೊಂಡವರಂತೆ, ಅಯ್ಯೋ ನನ್ನ ಮರವಿಗಿಷ್ಟು ಅಂದವರು ಮುಂದುವರೆದು, ಅಂದಹಾಗೆ ಕೃತಿ 2 ದಿನ ಬಿಟ್ಟು ಗೌರಿ ಹಬ್ಬವಿದೆ, ನೀನು ಮದುವೆ ಆದಮೇಲೆ ಬಂದಿರೋ ಮೊದಲ ಗೌರಿ ಹಬ್ಬ ಇದು, ತವರಲ್ಲೇ ಮಾಡಬೇಕು. ನಾಳೆ ಬಂದರೆ ಗೌರಿ ಗಣೇಶ ಹಬ್ಬ ಮುಗಿಸ್ಕೊಂಡೇ ಹೋಗಬೇಕು. ನಿಮ್ಮ ಅತ್ತೆಗೆ ನಾನು ಕಾಲ್ ಮಾಡಿ ಹೇಳ್ತೀನಿ, ಹಾಗೆ ಎಲ್ಲರನ್ನೂ ಹಬ್ಬಕ್ಕೆ ಕರಿತೀನಿ ಅಂದಾಗ ಓಕೆ ಮ್ಯಾಮ್ ಬಾಯ್ ಟೇಕ್ ಕೇರ್ ಅಂತ ಕಾಲ್ ಕಟ್ ಮಾಡಿದ್ಲು. ವಾವ್, 4-5 ದಿನ ತವರಲ್ಲೇ ಇರಬಹುದು ಅನ್ನೋ ಆಲೋಚನೆಯೇ ಅವಳಿಗೆ ಖುಷಿ ಕೊಟ್ಟಿತ್ತು. ಸಂಜೆ ಹೊರಗೆ ಹೋಗೋದಕ್ಕೆ ತಯಾರಾಗಿದ್ಲು ಕೃತಿ. ಸಿಲ್ವರ್ ಬಾರ್ಡರ್ನ
ಒಡಲೆಲ್ಲ ಚಿಕ್ಕ ಚಿಕ್ಕ ಬಿಳಿ ಹರಳಿನ ಬೇಬಿ ಪಿಂಕ್ ಸೀರೆಯುಟ್ಟು ಅದಕ್ಕೊಂದು ಅಂತೆ ಅದೇ ವರ್ಣದ ಬ್ಲೌಸ್ ತೊಟ್ಟಿದ್ಲು. ಭುಜದವರೆಗೂ ಬರುವ ರೇಷ್ಮೆ ಕೂದಲನ್ನು ಒಂದು ಸಣ್ಣ ಕ್ಲಿಪ್ನಲ್ಲಿ ಬಂಧಿಸಿದ್ಲು. ಮುಖಕ್ಕೆ ತೆಳುವಾಗಿ ಮೇಕಪ್ ಮಾಡಿಕೊಂಡು ಚಿಕ್ಕದೊಂದು ಬಿಂದಿ ಇಟ್ಟು ತುಟಿಗಳಿಗೆ ಲಿಪ್ಸ್ಟಿಕ್ ಲೇಪಿಸ್ಕೋಬೇಕೆನ್ನೋವಾಗಲೇ ಆದಿ ರೂಮ್ನೊಳಗಡೆ ಬಂದಿದ್ದ. ತಯಾರಾಗ್ತಿರುವವಳನ್ನು ಅಪಾದ ಮಸ್ತಕ ಒಮ್ಮೆ ನೋಡಿದವನು ನಂತರ ಟವಲ್ ಹಿಡ್ಕೊಂಡು ಅವಳನ್ನು ಸವರ್ಕೊಂಡೇ ವಾಶ್ರೂಮ್ಗೆ ಹೊಕ್ಕಿದ್ದ. ಹಚ್ತಿದ್ದ ಲಿಪ್ಸ್ಟಿಕ್ ತುಟಿ ಅಕ್ಕಪಕ್ಕ ಹತ್ತಿದಾಗ ನಸುಗೋಪದಿಂದ ಇರಿಟೇಟಿಂಗ್ ಗಾಯ್, ಊರಿಗೆ ಹಂಚಿ ಮಿಕ್ಕುವಷ್ಟಿದೆ ಕೊಬ್ಬು ಅಂತ ಬೈದ್ಕೊಳ್ತಾ ಕಾಟನ್ನಲ್ಲಿ ಪೂರ್ತಿಯಾಗಿ ಒರೆಸ್ಕೊಂಡಿದ್ಲು. ಕೆಲವೇ ನಿಮಿಷದಲ್ಲಿ ಸ್ನಾನ ಮುಗಿಸಿ ಹೊರಬಂದವನು ಒರೆಸ್ಕೊಂಡ ಒದ್ದೆ ಟವಲನ್ನು ಹಾಸಿಗೆ ಮೇಲೆಸ್ತು ವಾರ್ಡ್ರೋಬ್ನತ್ತ ನಡೆದಾಗ ಅದನ್ನು ನೋಡಿದ ಕೃತಿ ಮುಖ ಸಿಂಡ್ರಸಿದ್ಲು. ಆದಿ, ಪ್ಲೀಸ್ ಒದ್ದೆ ಬಟ್ಟೆನೆಲ್ಲ ಈ ರೀತಿ ಬೆಡ್ ಮೇಲೆ ಹಾಕಬೇಡಿ, ಇರಿಟೇಟ್ ಆಗುತ್ತೆ. 4 ಹೆಜ್ಜೆ ಹೊರಗೆ ಹೋಗಿ ಒಣಗಾಕ್ಬಾರ್ದಾ ಅಂದಾಗ ಅವನು ಅವಳ ಮಾತನ್ನು ಅಲಕ್ಷಿಸುವಂತೆ ಹಾಡೊಂದನ್ನು ಗುನುಗ್ಕೊಳ್ತಾ ಬಟ್ಟೆಗಳನ್ನು ತೆಗೆದುಕೊಳ್ತಿದ್ದ. ಸೀರೆಲಿ ಹುಡುಗಿರ ನೋಡಲೇಬಾರದು, ನಿಲ್ಲಲ್ಲ ಟೆಂಪ್ರೇಚರು, ಸ್ಕೂಲಲ್ಲಿ ಹೇಳಿ ಕೊಡ್ಬೋದಿತ್ತು, ಹೇಳಿಲ್ಲ ನಮ್ಮ ಟೀಚರು. ಒಮ್ಮೆ ದುರ್ಗುಟ್ಟಿ ಅವನೆಡೆಗೆ ನೋಡಿದವಳು ಆ ಟವಲನ್ನು ತಗೊಂಡು ಹೊರಗೋಗಿ ಒಣಗಾಗಿ ಬಂದ್ಲು. ಅಷ್ಟರಲ್ಲೇ ಬಟ್ಟೆ ತೆಗೆದುಕೊಂಡು ಕನ್ನಡಿ ಮುಂದೆ ಉಪಸ್ಥಿತನಾಗಿ ತಲೆ ಬಾಚ್ಕೊಳ್ತಿದ್ದವನನ್ನು ನೋಡಿದ್ಲು. ಅವನಲ್ಲಿಂದ ಕದಲೋದನ್ನು ಕಾಯ್ತಾ ನಿಂತಳು. ಕನ್ನಡಿಯಲ್ಲೇ ಅವಳನ್ನು ನೋಡ್ತಾ ಬೇಕಂತಲೇ ನಿಧಾನವಾಗಿ ತಲೆ ಬಾಚ್ಕೊಳ್ತಿದ್ದವನು ಹಾಡಲು ಶುರು ಮಾಡಿದ್ದ. ಚಲುವೆಯ ಅಂದದ ಮೊಗಕ್ಕೆ ಹೆಣ್ಣೇ ಭೂಷಣ, ನಲಿಯುತ ಬಾಳುವ ಮನೆಗೆ ಹೆಣ್ಣೇ ಭೂಷಣ, ಸುಖ ಸಂಸಾರಕ್ಕೆ ಎಂದು ಸತಿಯೇ ಕಾರಣ. ಓಹೋ, ಸಾಹೇಬರು ಇಂದ್ಯಾಕೋ ಹಾಡೋ ಮೂಡ್ನಲ್ಲಿದ್ದಾರೆ, ನನ್ನ ಜೊತೆ ಬರಲ್ಲ ಅಂದವನು ಬೇರೆಲ್ಲೋ ಹೊರಟಿದ್ದಾನೆ ಕಿರಾತಕ ಅಂದ್ಕೊಂಡವಳು ಹೇಗಾದರೂ ಆಗಲಿ ಒಮ್ಮೆ ಕರೆದ್ಬಿಡೋಣ, ಆಮೇಲೆ ಅದನ್ನೇ ಹಿಡ್ಕೊಂಡು ಟಾಂಟ್ ಕೊಡ್ತಿರ್ತಾನೆ, ಯಾಕೆ ಬೇಕು ಈ ಹುರ್ಕನ ಸಹವಾಸ ಅಂದ್ಕೊಂಡ್ಲವಳು. ಆದಿ, ನೀವು ಬನ್ನಿ ಪಾರ್ಟಿಗೆ, ಎಲ್ಲರೂ ಇದ್ರೆ ಚೆನ್ನಾಗಿರುತ್ತೆ ಅಂದಾಗ ಅವ ಹಾಡೋದನ್ನು ನಿಲ್ಲಿಸಿ, ಈಗಲಾದರೂ ಕರೆಯೋ ಮನ್ಸು ಮಾಡ್ದಲ್ಲ, ಆದರೆ ನನಗೀಗ ಬರೋ ಮೂಡಿಲ್ಲ, ಸಾರಿ ಅಂದಾಗ ಅವಳಿಗೆ ಊರಿದು ಹೋಯಿತು. ಕೋಪದಲ್ಲಿ ಗೋ ಟು ಹೆಲ್ ಅಂದವಳು ತಮ್ಮ ಅಲಂಕಾರ ಮುಗ್ದಿದ್ರೆ ಸ್ವಲ್ಪ ಕನ್ನಡಿ ಮುಂದಿಂದ ಸರ್ಕೊಂಡ್ರೆ ದೊಡ್ಡ ಉಪಕಾರ ಮಾಡ್ದಂಗೆ ಆಗುತ್ತೆ ಅಂದು ಅವನ ಪಕ್ಕಕ್ಕೆ ಬಂದು ನಿಂತರು. ಅವನು ಸರಿಯದಿದ್ದಾಗ ಯು ಆರ್ ಜಸ್ಟ್ ಇಂಪಾಸಿಬಲ್ ಅಂದು ಅವನನ್ನು ಸರಿಸಲು ಹೋಗಿ ಹೆಚ್ಚು ಕಡಿಮೆ ಅವನನ್ನು ತಳ್ಳಿಯೇ ಬಿಟ್ಟಿದ್ಲು. ಅವನು ಬೇಕೆಂದೇ ಆಯ ತಪ್ಪಿ ಬೀಳುವವನಂತೆ ನಟನೆ ಮಾಡಿದಾಗ ಕ್ಷಣ ಬೆಚ್ಚಿದವಳು ಬೀಳ್ದಂತೆ ಅವನ ಕೈಯನ್ನು ಹಿಡಿದುಕೊಂಡಿದ್ಲು. ಬೀಳ್ದಂತೆ ಅವಳ ನಡು ಬಳಸಿ ನಿಂತವ ಅವಳ ಮುಖದ ಮೇಲೆ ಹಾರಾಡ್ತಿದ್ದ ಮುಂಗುರುಳನ್ನು ಹಿಂದೆ ಸರಿಸ್ತಾ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತಷ್ಟು ಹತ್ತಿರ ಸರಿಯುತ್ತಿದ್ದವನ ಮೇಕಪ್ ಎಲ್ಲ ಹಾಳಾಗುತ್ತೆ ಆದಿ, ಜಸ್ಟ್ ಸ್ಟೇ ಅವೇ ಅಂದ್ಲು. ಮುಖವನ್ನು ಪಕ್ಕಕ್ಕೆ ತಿರುಗಿಸ್ತಾ ಮೆಲ್ಲನೆ ಅವಳ ಮುಖವನ್ನು ತನ್ನೆಡೆಗೆ ತಿರುಗಿಸ್ಕೊಂಡವ ಅವಳ ಅದರಗಳತ್ತ ಮುಂದುವರೆದಿದ್ದ.